ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಇವತ್ತು ನಾನು ನನ್ನ ಸ್ಕಿನ್ ಕೇರ್ ಹೇಗೆ ಮಾಡ್ತೀನಿ ಅಂದ್ರೆ, ನಾನು ಮಂತ್ಲಿ ಒಂದು ಕ್ಲೀನ್ ಅಪ್ ಮಾಡ್ಕೋತೀನಿ, ವೀಕ್ಲಿ ಒನ್ಸ್ ಒಂದು ಕ್ಲೀನ್ ಅಪ್ ಮಾಡ್ಕೋತೀನಿ. ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡು ನಾನು ಸ್ಕಿನ್ ಕೇರ್ ಮಾಡ್ಕೋತೀನಿ ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಅದನ್ನೆಲ್ಲ ಕಂಟಿನ್ಯೂಸ್ ಮಾಡೋದ್ರಿಂದ ನನಗೆ ಈ ಪಿಂಪಲ್ಸ್ ಎಲ್ಲ ಇರಲಿಲ್ಲ. ಈಗೀಗ ಸ್ವಲ್ಪ ಬಂದಿರೋದ್ರಿಂದ ಅಂದ್ರೆ ನಾನು ಸ್ವಲ್ಪ ಸ್ಟಾಪ್ ಮಾಡಿದ್ದೆ, ಈಗೀಗ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ನನ್ನ ಜೊತೆ ನೀವು ಕೂಡ ಸ್ಟಾರ್ಟ್ ಮಾಡಿ. ಇಲ್ಲಿ ನೋಡಿ, ಈ ತರ ಎಲ್ಲ ಪಿಂಪಲ್ಸ್ ಆಗಿದೆ. ಇದನ್ನೆಲ್ಲ ನಾನು ಆದಷ್ಟು ಬೇಗ ಕಡಿಮೆ ಮಾಡ್ಕೋತೀನಿ. ಆ ಥರ ನಾನು ನಿಮ್ಗೂ ಹೇಳ್ಕೊಡ್ತೀನಿ ಯಾವ ಥರ ನಾನು ಸ್ಕಿನ್ ಕೇರ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದೇ ಥರ ನೀವು ಫಾಲೋ ಮಾಡಿ. ಯಾವುದೇ ಥರ ಸ್ಕಿನ್ ಇದ್ರೂ, ಆಯಿಲಿ ಸ್ಕಿನ್ ಇರಲಿ, ಇಲ್ಲ ಅಂದರೆ ಡ್ರೈ ಸ್ಕಿನ್ ಇರಲಿ, ಕಾಂಬಿನೇಷನ್ ಸ್ಕಿನ್ ಇರಲಿ, ಸೆನ್ಸಿಟಿವ್ ಸ್ಕಿನ್ ಇರಲಿ, ಯಾವುದೇ ಸ್ಕಿನ್ ಇದ್ರೂ ಈ ಥರ ಸ್ಕಿನ್ ಕೇರ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಎಷ್ಟು ನೀಟಾಗುತ್ತೆ, ಎಷ್ಟು ಕ್ಲೀನ್ ಆಗುತ್ತೆ ಅಂತ ಹೇಳಿ ನೀವು ಟ್ರೈ ಮಾಡಿ. ನೀವು ಆಮೇಲೆ ಅದರ ರಿಸಲ್ಟನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆ ಇಲ್ಲಿ ಕ್ಲೀನಪ್ ಮಾಡ್ಕೊಳ್ಳೋಕ್ಕೆ ಏನೆಲ್ಲ ಬೇಕು ಅಂತ ತೋರಿಸ್ತೀನಿ. 1 ಬೌಲ್ ವಾಟರ್, ಆಮೇಲೆ ಒಂದು ವೆಟ್ ಟಿಶ್ಯೂ, ಮತ್ತು ಮಾಯ್ಶ್ಚರೈಸರ್, ಲಿಪ್ ಬಾಮ್ ಆ್ಯಂಡ್ ಸ್ಕಿನ್ ಕೇರ್ಗೆ ಅಂದರೆ ಕ್ಲೀನಪ್ ಮಾಡ್ಕೊಳ್ಳೋಕ್ಕೆ ಬೇಕಾಗೋ ಕೆಲವೊಂದು ಪ್ರಾಡಕ್ಟ್ಸ್, ಮತ್ತು ಇದೊಂದು ಸ್ಪಾಂಜ್, ಮತ್ತು ಇದೊಂದು ಸೀಸರ್. ಇದೇನು ಅಂತ ಅಂದರೆ ನೋಡಿ, ಹೀಗಿರುತ್ತೆ. ಇದನ್ನು ನಾವು ನೀರಿಗೆ ಹಾಕಿದರೆ ಅದೇ ಸ್ಪಾಂಜ್ ಆಗುತ್ತೆ ನೋಡಿ. ಈ ಥರದ್ದು ಒಂದಿದ್ರೆ ಸಾಕು, ನೀವು ಆರಾಮಾಗಿ ಈಗ ಪ್ಯಾಕ್ ಹಾಕಿದ್ರೆ ರಿಮೂವ್ ಮಾಡ್ಕೋಬೋದು. ಆ ಥರ ಮೇಕಪ್ ರಿಮೂವ್ ಕೂಡ ಮಾಡ್ಕೋಬೋದು ಇದರಲ್ಲಿ. ಈಗ ಇಲ್ಲಿ ಕ್ಲೀನಪ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಫಸ್ಟ್ ಒಂದು ವೆಟ್ ಟಿಶ್ಯೂ ಇಂದ ಫೇಸ್ನ ಕ್ಲೀನಾಗಿ ಕ್ಲೀನ್ ಮಾಡ್ಕೋಬೇಕು. ಏನಾದರೂ ಅಪ್ಲೈ ಮಾಡಿದ್ರು ಮಾಡಿಲ್ಲ ಅಂದ್ರೂ ಒಂದ್ಸರ್ತಿ ನೀವು ಕ್ಲೀನಾಗಿ ಸ್ಕಿನ್ನನ್ನು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಫೇಸ್ ವಾಶ್ ಮಾಡ್ಕೊಂಡ್ರೂ ಆಗುತ್ತೆ. ಸ್ಪಾಂಜಲ್ಲಿ ಒಂದ್ಸರ್ತಿ ಫೇಸ್ನ ವೆಟ್ ಮಾಡ್ಕೊಳ್ಳೋಣ. ಇದು ಸಾಫ್ಟ್ ಇರುತ್ತೆ, ಗಟ್ಟಿ ಇರಲ್ಲ. ಫೇಸ್ ಕ್ಲಿನ್ಸರ್ ಅನ್ನು ಹಾಕೋತೀನಿ ಫೇಸ್ಗೆ. ನೀವು ಸ್ಕ್ರಬ್ಬೇ ಮಾಡ್ಕೋಬೋದು, ಏನಿಲ್ಲ. ಥರ ನೀಟಾಗಿ ಫೇಸನ್ನು ಕ್ಲೀನ್ ಮಾಡ್ಕೋಬೇಕು. ಬರೀ ಫೇಸ್ ಅಲ್ಲ, ನೆಕ್ಕಿಗೂ ಮಾಡ್ಕೋಬೇಕು. ನೀವು ಏನೇ ಕ್ರೀಮ್ ಹಚ್ಚಿ, ಏನೇ ಕೇರ್ ಮಾಡಿ, ಫೇಸ್ ಕೇರ್ ಏನೇ ಮಾಡಿದ್ರು ನೆಕ್ಕಿಗೂ ಮಾಡಬೇಕು. ಇಲ್ಲಾಂದರೆ ಫೇಸೇ ಒಂದು ಕಲರು, ನೆಕ್ ಒಂದು ಕಲರು. ಫೇಸಲ್ಲಿರೋ ಟ್ಯಾನ್ ಹೋಗಿರುತ್ತೆ, ನೆಕ್ಕಲ್ಲಿರೋ ಟ್ಯಾನ್ ಹೋಗಿರಲ್ಲ. 5 ರಿಂದ 10 ನಿಮಿಷ ಇದನ್ನು ನೀಟಾಗಿ ಸ್ಕ್ರಬ್ ಥರ ಮಾಡ್ಕೋಬೇಕು. ಇದನ್ನು ವಾಶ್ ಮಾಡ್ಕೊಬರೋಣ. ನೋಡಿ, ನಾನು ಫೇಸ್ ವಾಶ್ ಮಾಡಿದ್ದೇನೆ, ಕ್ಲೀನ್ ಆಗುಂಟು ಈಗ ಫೇಸ್. ಇದರಲ್ಲಿ ನಾನೀಗ ಫೇಶಿಯಲ್ ಹೇರ್ ರಿಮೂವ್ ಮಾಡ್ಕೊಳ್ತೇನೆ. ನಾನಿಲ್ಲಿ ಫೇಶಿಯಲ್ ಹೇರ್ ರಿಮೂವ್ ಮಾಡಲಿಕ್ಕೆ ಅಲೋವೆರಾ ಜೆಲ್ ಮತ್ತು ಫೇಶಿಯಲ್ ಹೇರ್ ರಿಮೂವಲ್ ರೇಸರ್ ತಗೊಂಡಿದ್ದೇನೆ. ಈಗ ಅಲೋವೆರಾ ಅಪ್ಲೈ ಮಾಡ್ಕೊಳ್ಳುವ. ನಾನು ತಿಕ್ಕಾಗಿ ಅಪ್ಲೈ ಮಾಡ್ತೇನೆ. ಈಗ ಅಲೋವೆರಾ ಅಪ್ಲೈ ಮಾಡಿದ್ದೇನೆ. ಫೇಶಿಯಲ್ ಹೇರ್ ರಿಮೂವ್ ಮಾಡ್ಕೊಳ್ಳುವ. ಕೆಲವರು ಹೇಳ್ತಾರೆ ಫೇಶಿಯಲ್ ಹೇರ್ ರಿಮೂವ್ ಮಾಡಿದರೆ ಮತ್ತೆ ಮತ್ತೆ ಬರ್ತದೆ, ಇನ್ನೂ ಸಹ ತಿಕ್ಕಾಗ್ತದೆ, ತೆಗಿಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳ್ತಾರೆ. ಬಟ್ ನಾನು ತುಂಬ ಟೈಮಿಂದ ಫೇಶಿಯಲ್ ಹೇರ್ ರಿಮೂವ್ ಮಾಡ್ತಾ ಇದ್ದೇನೆ, ಯಾವಾಗ ಸಹ ನನಗೆ ಹಾಗೆ ಎಣಿಸಿಲ್ಲ. ನೋಡಿ ಹೇಗೆ ರಿಮೂವ್ ಮಾಡೋದು ಅಂತೇಳಿ. ನೀವು ಒಂದು ಸರ್ತಿ ಹೀಗೆ ತೆಗೆದ್ರೆ ಅಷ್ಟೇ, ಮತ್ತೆ ಮತ್ತೆ ಹೀಗೆ ತೆಗಿಲಿಕ್ಕೆ ಹೋಗ್ಬೇಡಿ. ಅದು ನಿಮಗೆ ಸ್ಕಿನ್ ರೆಡ್ನೆಸ್ ಆಗೋದು ಆ ಥರ, ಮತ್ತು ಇಚ್ಚಿಂಗ್ ಆ ಟೈಪ್ ನಿಮಗೆ ಪ್ರಾಬ್ಲಮ್ ಇರೋದಾದರೆ ನಾರ್ಮಲ್ ಆಗಿ ಸಿಂಪಲ್ ಆಗಿ ಒಂದೇ ಸರ್ತಿ ಹೀಗೆ ತೆಗೀರಿ, ಆಯ್ತಾ. ಫೇಶಿಯಲ್ ಹೇರ್ ಒಮ್ಮೆ ರಿಮೂವ್ ಮಾಡ್ತೀರಲ್ಲ, ರಿಮೂವ್ ಮಾಡಿದ ನಂತರ ಸ್ವಲ್ಪ ಟೈಮ್, ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ ಇರೋರು ಆ ಟೈಪ್ ಯಾರಾದರೂ ಇದ್ದರೆ ಐಸ್ ಕ್ಯೂಬ್ ಎಂತಾದರೂ ಫೇಸ್ಗೆ ಅಪ್ಲೈ ಮಾಡೋದು ಸ್ವಲ್ಪ ಟೈಮ್ ಹಾಗೆ ಎಂತಾದರೂ ಮಾಡಬೇಕು. ನಾನು ತುಂಬ ಟೈಮಿಂದ ನಾನು ಫೇಶಿಯಲ್ ಹೇರನ್ನು ರಿಮೂವ್ ಮಾಡ್ತಾ ಇದ್ದೇನೆ. ನನಗೆ ಯಾವಾಗ ಸಹ ಅದರಿಂದ ಸೈಡ್ ಎಫೆಕ್ಟ್ ಎಂತ ಆಗಿಲ್ಲ, ಮತ್ತು ಹೇರ್ ತಿಕ್ಕಾಗಿ ಬರ್ತದೆ ಎಂತ ಇಲ್ಲ. ನನಗೆ ಅದರಿಂದ ಬೆನಿಫಿಟ್ ಸಿಕ್ಕುಂಟು. ಬೆನಿಫಿಟ್ ಎಂತ ಅಂತ ಅಂದರೆ, ನಾವೆಂತಾದರೂ ಸ್ಕಿನ್ಗೆ ನಾವೇನಾದರೂ ಅಪ್ಲೈ ಮಾಡ್ತೇವೆ, ಮೇಕಪ್ ಮಾಡ್ತೇವೆ, ಮತ್ತು ನೀವೆಂತಾದರೂ ನಾರ್ಮಲ್ ಸ್ಕಿನ್ ಕೇರ್ ಮಾಡುವಾಗ ಅಂದರೆ ಸನ್ಸ್ಕ್ರೀನ್ ಹಚ್ಚೋದು ಆ ಥರ ಎಂತಾದರೂ ಇದ್ದರೆ ಸಹ ಒಂದು ನೀಟ್ ಕಾಣ್ತದೆ ಸ್ಕಿನ್, ಮತ್ತು ಎಕ್ಸ್ಟ್ರಾ ಗ್ಲೋ ಕಾಣ್ತದೆ. ಸ್ಕಿನ್ ಶೈನಿಯಾಗಿ ಚೆಂದ ಕಾಣ್ತದೆ.
ಬರ್ತದೆ. ನಾನೀಗ ಹೇರ್ ಹೇಗೆ ರಿಮೂವ್ ಮಾಡೋದಂತ ತೋರಿಸ್ತೇನೆ. ಹೀಗೆ ಟೈಟಾಗಿ ಹೀಗೆ ಇಟ್ಕೋಬೇಕು ಸ್ಕಿನ್ನನ್ನು. ಹೀಗೆ ಒಂದೇ ಸರ್ತಿ ತೆಗೆದ್ರೆ ಆಯ್ತು, ಅಷ್ಟೇ. ಪೂರ್ತಿ ಬರ್ತದೆ ನೋಡಿ, ಕ್ಲೀನ್ ಆಗ್ತದೆ. ಮತ್ತೆ ಪಿಂಪಲ್ಸ್ ಇದ್ದ ಜಾಗದಲ್ಲಿ ಮುಟ್ಲಿಕ್ಕೆ ಹೋಗ್ಬೇಡಿ, ನಾನು ತೋರಿಸೋದಷ್ಟೇ. ಮತ್ತೆ ಹೀಗೆ ತೆಗೆಯೋದ್ರಿಂದ ನಿಮಗೆ ಬೇಗ ಸಹ ಬರುದಿಲ್ಲ, ಹೇರ್ ಗ್ರೋತ್ ಬೇಗ ಸಹ ಆಗುದಿಲ್ಲ. ಈಗ ಫೇಶಿಯಲ್ ಹೇರ್ ರಿಮೂವ್ ಆಗುಂಟು, ಮತ್ತೆ ಫೇಸ್ ವಾಶ್ ಮಾಡಿ ಬರುವ. ನೋಡಿ ಎಷ್ಟು ಕ್ಲೀನ್ ಆಗುಂಟು. ಈಗ ನಂದು ಸ್ಕಿನ್ಗೆ ಮಸಾಜ್ ಕ್ರೀಮ್ ಹಾಕುವ. ಮಸಾಜ್ ಕ್ರೀಮ್ ನಿಮಗೆ ಇದು ಹಚ್ಚಲಿಕ್ಕೆ ತುಂಬಾ ಇಷ್ಟ. ಎಷ್ಟು ಸಾಫ್ಟ್ ಫೀಲ್ ಆಗ್ತದೆ ಗೊತ್ತುಂಟ. ಫೇಶಿಯಲ್ ಹೇರ್ ಎಲ್ಲ ತೆಗೆದ ನಂತರ ಸ್ಕಿನ್ ತುಂಬಾ ಸಾಫ್ಟ್ ಆಗ್ತದೆ. ಹೀಗೆಲ್ಲ ಹಚ್ಚಿ ಮಸಾಜ್ ಮಾಡ್ಕೊಳ್ಳುವ ಸ್ಕಿನ್. 2 ಕೈ ಸಬೇಕು. ಹೀಗೆ ಚಂದ ಮಸಾಜ್ ಮಾಡಿ. ಈಗ ಮಸಾಜ್ ಕ್ರೀಮ್ ಆಗುಂಟು. ಮಸಾಜ್ ಕ್ರೀಮ್ ರಿಮೂವ್ ಮಾಡ್ಲಿಕ್ಕಿಲ್ಲ, ಅದರ ಮೇಲೆಯೇ ಪಾಲಿಶಿಂಗ್ ಕ್ರೀಮ್ ಹಾಕೊಳ್ಬೇಕು. ಪಾಲಿಶ್ ಕ್ರೀಮ್ ಇದನ್ನ ದಪ್ಪ ಹಚ್ಚಿ ಒಂದು 10 ಮಿನಿಟ್ಸ್ ಬಿಡ್ಲಿಕ್ಕೆ ಉಂಟು. ಹೇಗೆ ಅಪ್ಲೈ ಮಾಡೋದು ನೋಡಿ. ಈಗ ಮೂಗುತಿ ನೋಡ್ಲಿಕ್ಕೆ ಹೋಗ್ಬಿಡಿ ಹೇಗಾಗುಂಟು ಅಂತ. ನಾನು ಮತ್ತೆ ಕ್ಲೀನ್ ಮಾಡ್ತೇನೆ. ಈ ಟೈಪ್ ಥಿಕ್ಕಾಗಿ ಅಪ್ಲೈ ಮಾಡ್ಲಿಕ್ಕೆ ಉಂಟು. ಮತ್ತೆ ಇನ್ನೊಂದೆಂತ ಗೊತ್ತುಂಟಾ, ಫೇಶಿಯಲ್ ಹೇರ್ ರಿಮೂವ್ ಮಾಡುವಾಗ ಮುಂಚೆ ಸ್ಕ್ರಬ್ ಮಾಡಿ ಫೇಶಿಯಲ್ ಹೇರ್ ರಿಮೂವ್ ಮಾಡೋದಾದ್ರೆ ಓಕೆ. ಫೇಶಿಯಲ್ ಹೇರ್ ರಿಮೂವ್ ಮಾಡಿ ಮತ್ತೆ ಸ್ಕ್ರಬ್ ಮಾಡಲಿಕ್ಕಿಲ್ಲ. ಎಂತಕ್ಕೆ ಅಂದರೆ ಅದು ನಿಮಗೆ ಪಿಂಪಲ್ಸ್ ಆಗ್ತದೆ, ಮತ್ತೆ ರ್ಯಾಷಸ್ ಆಗ್ತದೆ, ರೆಡ್ನೆಸ್ ಜಾಸ್ತಿ ಆಗ್ತದೆ. ಜಸ್ಟ್ ಫೇಸ್ ವಾಶ್ ಮಾಡಿ ನೀವು ಫೇಶಿಯಲ್ ಹೇರ್ ರಿಮೂವ್ ಮಾಡ್ಬೋದು. ಈಗ ಪಾಲಿಶ್ ಕ್ರೀಮ್ ಅಪ್ಲೈ ಆಗುಂಟು. ಇದನ್ನು ನಾನು 10 ಮಿನಿಟ್ಸ್ ಹಾಗೆ ಬಿಡ್ತೇನೆ. ಮತ್ತೆ ಒಂದು ಪ್ಯಾಕ್ ಹಾಕ್ಲಿಕ್ಕುಂಟು, ಅದು ಹಾಕಿ ಮತ್ತೆ ನೆಕ್ಸ್ಟ್ ಹೇಳ್ತಾ ಹೋಗ್ತೇನೆ ಯಾವುದೆಲ್ಲ ಹಾಕಬೇಕು, ಎಂತ ಹಾಕಬೇಕು ಅಂತ. ನಾವು ಖಾಲಿ ಕ್ಲೀನಪ್ ಮಾಡಿಸೋದು, ಫೇಶಿಯಲ್ ಮಾಡಿಸೋದು ಇದರಿಂದ ಮಾತ್ರ ಗ್ಲೋ ಬರೋದಲ್ಲ. ನಾವು ನೀರು ಕುಡಿಬೇಕು ಡೈಲಿ, ಒಂದು 3 ಲೀಟರ್ ವಾಟರ್. ಮತ್ತೆ ಫುಡ್ಡು ನಮಗೆ ಸ್ಕಿನ್ಗೆ ಯಾವ್ದು ಬೆನಿಫಿಟ್ಟು, ಡಿಟಾಕ್ಸ್ ವಾಟರ್ ಆ ಟೈಪ್ ಎಲ್ಲ ಇರ್ತದೆ. ಆ ಥರ ನೀವು ಕುಡಿಯೋದ್ರಿಂದ ನಮಗೆ ಅದು ತುಂಬ ಬೆನಿಫಿಟ್ ಉಂಟು. ನಿಮಗೆ ನೆಕ್ಸ್ಟ್ ನಾನು ವಿಡಿಯೋಸಲ್ಲಿ ಯಾವುದು ನಾವು ತಿಂದ್ರೆ ನಮ್ಮದು ಸ್ಕಿನ್ಗೆ ಒಳ್ಳೆಯದು, ಯಾವುದು ತಿಂದರೆ ನಮ್ಮ ಹೇರ್ಗೆ ಒಳ್ಳೆಯದು, ಯಾವುದು ತಿಂದರೆ ನಮ್ಮದು ಬಾಡಿ ವೆಯ್ಟ್ ಒಂದೇ ಥರ ಇರುತ್ತೆ, ಚೇಂಜ್ ಆಗೋದಿಲ್ಲ, ಯಾವ ಫುಡ್ ಹೇಗೆ ತಿಂದರೆ ನಮ್ಮ ಬಾಡಿ ತುಂಬ ಒಳ್ಳೆ ಹೆಲ್ದಿಯಾಗಿರ್ತದೆ ಅಂತ ಪ್ರತಿಯೊಂದು ವಿಡಿಯೋಸಲ್ಲಿ ನಾನು ನಿಮಗೆ ಹೇಳಿಕೊಡ್ತೇನೆ. ಇದೇ ಥರ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಇಲ್ಲಿವರೆಗೆ ನಾನು ಎಷ್ಟು ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದಕ್ಕೆಲ್ಲದಕ್ಕೆ ಸಹ ಸಪೋರ್ಟ್ ನಿಮ್ಮದು ತುಂಬ ಒಳ್ಳೆಯದಿದೆ. ಇದೇ ಥರ ಮುಂದೆ ಸಹ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮಗೆ ಯಾವ ಥರ ವೀಡಿಯೋಸ್ ಮಾಡಿದರೆ ಇಷ್ಟ ಆಗ್ತದೆ ಅಂತ ಕಮೆಂಟಲ್ಲಿ ತಿಳಿಸಿ. 10 ಮಿನಿಟ್ಸ್ ಆಗುಂಟು ಇದನ್ನು ರಿಮೂವ್ ಮಾಡಲಿಕ್ಕೆ. ಈಗ ನೋಡಿ ಎಷ್ಟು ಕ್ಯೂಟ್ ಕಾಣಿಸ್ತಾ ಇದ್ದೇನೆ ನಾನು, ಎಷ್ಟು ಚೆಂದ ಕಾಣ್ತಾ ಇದ್ದೇನೆ ಅಲ್ವಾ. ಇದನ್ನು ಈಗ ರಿಮೂವ್ ಮಾಡುವ. ನೋಡಿ ಎಷ್ಟು ಕ್ಲೀನ್ ಆಗುಂಟು ನಂದು ಸ್ಕಿನ್. ಈಗ ಬ್ರೈಟ್ನಿಂಗ್ ಡೈಮಂಡ್ ಪಾಲಿಶ್ ಕ್ರೀಮನ್ನು ಅಪ್ಲೈ ಮಾಡ್ತಾ ಇದ್ದೇನೆ. ಇದನ್ನು ಅಪ್ಲೈ ಮಾಡಿ ಫೇಸ್ ವಾಶ್ ಅಂತ ಮಾಡಲಿಕ್ಕಿಲ್ಲ, ಇದು ಲಾಸ್ಟ್. ಇದು ಡೈಮಂಡ್ ಪಾಲಿಶ್ ಕ್ರೀಮ್ ಅಂತ ಹೇಳಿ, ಇದನ್ನೇನು ಹಚ್ಚಿದ ನಂತರ ವಾಶ್ ಮಾಡಲಿಕ್ಕಿಲ್ಲ, ಚಂದ ಹಚ್ಕೊಳ್ಳುವ. ಪಾಲಿಶಿಂಗ್ ಕ್ರೀಮ್ ಅಲ್ಲ, ಚಂದ ಬ್ರೈಟ್ ಆಗ್ತದೆ ಫೇಸ್. ಎಂಥ ಸೈಡ್ ಎಫೆಕ್ಟ್ ಎಂತ ಇಲ್ಲ, ನಾನು ತುಂಬ ಟೈಮಿಂದ ಯೂಸ್ ಮಾಡ್ತಾ ಇದ್ದೇನೆ. ಈ ಪ್ರಾಡಕ್ಟ್ ಇದ್ದು ನಿಮಗೆ ಲಿಂಕ್ ಬೇಕು ಅಂತ ಅಂದರೆ ಕಮೆಂಟಲ್ಲಿ ಲಿಂಕ್ ಅಂತ ಹಾಕಿ. ಕ್ರೀಮ್ ಥರ ಹಚ್ಲಿಕ್ಕೆ ಅಷ್ಟೇ. ಇದು ಹಚ್ಚಿ ಆಯಿತು. ಇದು ಹಚ್ಚಿದ ನಂತರ ಫೇಸ್ ವಾಶ್ ಅಂತ ಮಾಡಲಿಕ್ಕಿಲ್ಲ. ನೀವು ಫೇಸ್ ವಾಶ್ ಮಾಡೋದಾದ್ರೆ ಒಂದು 10-15 ಮಿನಿಟ್ ಬಿಟ್ಟು ಫೇಸ್ ವಾಶ್ ಮಾಡಿ. ನಾನು ಸಹ ಹಾಗೆ ಫೇಸ್ ವಾಶ್ ಮಾಡಿ ನೆಕ್ಸ್ಟ್ ಏನು ಹಚ್ತೇನೆ ಅಂತ ನಾನು ನಿಮಗೆ ಹೇಳ್ತೇನೆ. ನಾನಿಲ್ಲಿ ಯೂಸ್ ಮಾಡಿರೋದು ನನ್ನ ಸೀಕ್ರೆಟ್ ಪ್ರಾಡಕ್ಟ್. ನಿಮಗೆ ಬೇಕು ಅಂತ ಆದರೆ ಲಿಂಕ್ ಅಂತ ಕಮೆಂಟ್ ಮಾಡಿ.
ಇದರಲ್ಲಿ 4 ಸ್ಟೆಪ್ ಉಂಟು. ಫಸ್ಟ್ ಫೇಸ್ ಕ್ಲೀನ್ಸರ್, ಮತ್ತೆ ಮಸಾಜ್ ಕ್ರೀಮ್, ಮತ್ತೆ ಗ್ಲೋ ಪ್ಯಾಕ್, ಪಾಲಿಶ್ ಕ್ರೀಮ್, 4 ಸ್ಟೆಪ್. ಈ 4 ಸ್ಟೆಪ್ ಮುಗಿದ ನಂತರ ನೀವು ಬೇಕಿದ್ರೆ ಫೇಶಿಯಲ್ ಶೀಟ್ ಮಾಸ್ಕ್ ಹಾಕೋರು ಹಾಕೊಳ್ಬೋದು. ಅಂದ್ರೆ ನಾನು ಹೇಳಿದೆ ಅಲ್ವಾ, ಈ ಲಾಸ್ಟ್ ಬ್ರೈಟ್ನಿಂಗ್ ಡೈಮಂಡ್ ಪಾಲಿಶ್ ಕ್ರೀಮ್ ಹಾಕಿದ ನಂತರ ಫೇಸ್ ವಾಶ್ ಮಾಡೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ನೀವು ಫೇಸ್ ವಾಶ್ ಮಾಡೋದೇ ಆದರೆ 10 to 15 ಮಿನಿಟ್ ಆದ ನಂತರ ಫೇಸ್ ವಾಶ್ ಮಾಡಿ ಮತ್ತೆ ಬೇಕಿದ್ರೆ ನೀವು ಫೇಶಿಯಲ್ ಶೀಟ್ ಮಾಸ್ಕ್ ಅನ್ನ ಹಾಕೊಳ್ಬೋದು. ಫೇಶಿಯಲ್ ಶೀಟ್ ಮಾಸ್ಕ್ ಕೂಡ ಹಾಕಿ ಕ್ಲೀನ್ ಅಪ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ತಿಳಿಸ್ತೀನಿ. ಹಾಗೆ ಈ ಪ್ರಾಡಕ್ಟ್ ನಿಮಗೆ ಬೇಕು ಅಂತ ಆದ್ರೆ ಮರಿದೇನೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ. ಈಗ ಇದು 10 ಮಿನಿಟ್ ಆಗುಂಟು. ಫೇಸ್ ವಾಶ್ ಮಾಡಿದ್ದೇನೆ, ನಾನು ಚಂದ ವಾಶ್ ಮಾಡಿದ್ದೇನೆ. ವಾಶ್ ಮಾಡಿದ ನಂತರ ಎಷ್ಟು ಕ್ಲೀನ್ ಆಗುಂಟು ನಂದು ಸ್ಕಿನ್. ಈಗ ನಾನು ಇದಕ್ಕೆ ಸ್ವಲ್ಪ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತೇನೆ. ನಾನಿಲ್ಲಿ ಯೂಸ್ ಮಾಡೋದು ಕೊಲೆಜಿನ್ ಬೂಸ್ಟ್ ಮಾಯಿಶ್ಚರೈಸರ್. ಇದ್ರದ್ದು ನಾನು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೇನೆ. ಇದು ತುಂಬಾ ಒಳ್ಳೇದುಂಟು. ಹೀಗೆ ಹಚ್ಚಿ ಚಂದ ಮಸಾಜ್ ಮಾಡಿ. ನೋಡಿ ಎಷ್ಟು ಕ್ಲೀನ್ ಆಗುಂಟು ನಂದು ಸ್ಕಿನ್. ಇದು ಪಿಂಪಲ್ಸ್ ಎಲ್ಲ ಬಂದಿರೋದು ಮುಂಚೆ ನಾನು ದಿನಕ್ಕೆ 3 ಲೀಟರ್ಸ್ ವಾಟರ್ ಕುಡಿತಾ ಇದ್ದೆ. ಈಗ ನನಗೆ ನೀರು ಕುಡಿಲಿಕ್ಕೆ ಆಗ್ತಾ ಇಲ್ಲ. ನೀರು ಕುಡಿಯೋದನ್ನ ದಿನಕ್ಕೆ 1 ಲೀಟರ್ ಕುಡಿಯೋದು ಸಹ ಕಡಿಮೆ ಆಗುಂಟು. ಈಗ ನಾನು ಮತ್ತೆ ನನ್ನದು ಡೈಲಿ ರೋಟೀನ್ ಅನ್ನ ನಾನು ಇನ್ನಷ್ಟು ಚಂದ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನೀವು ಸಹ ಪಿಂಪಲ್ಸ್ ಇರುವುದಾಗಿರ್ಬೋದು, ಎಂಥದೇ ನಮ್ಗೆ ಇಶ್ಯೂ ಇರ್ಬೋದು ನಮ್ಮ ಬಾಡಿಯಲ್ಲಿ, ನಾವು ಚಂದ ನೀರು ಕುಡಿಯೋದಂದ್ರೆ ದಿನಕ್ಕೆ 2 ರಿಂದ 3 ಲೀಟರ್ ನೀರು ಕುಡಿಯೋದ್ರಿಂದ ನಮ್ಗೆ ಅದರಿಂದ ತುಂಬಾ ಬೆನಿಫಿಟ್ ಉಂಟು. ನಮ್ದು ಸ್ಕಿನ್ ಚಂದ ಇರ್ತದೆ. ಹಾಗಾಗಿ ಚಂದ ನೀರು ಕುಡೀರಿ, ಸ್ಕಿನ್ ಚಂದ ಇಟ್ಕೊಳ್ಳಿ. ನಾನು ಕೂಡ ಚಂದ ನೀರು ಕುಡಿತೇನೆ, ಚಂದ ಫುಡ್ ತಗೊಳ್ತೇನೆ. ನೀವು ಸಹ ಒಳ್ಳೆ ಫುಡ್ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸ್ಕಿನ್ ಕೇರ್ ನಂದು ಹೀಗಿತ್ತು. ಈಗ ನಾನು ಮಾಯಿಶ್ಚರೈಸರ್ ಹಾಕಿದ್ದೇನೆ. ಮಾಯಿಶ್ಚರೈಸರ್ ಹಾಕಿ ಲಿಪ್ ಬಾಮ್ ಹಾಕೊಳ್ತಾ ಇದ್ದೇನೆ. ಇದು ನಂದು ಇವತ್ತು ಸ್ಕಿನ್ ಕೇರ್ ರೋಟೀನ್, ಡೈಲಿ ಸ್ಕಿನ್ ಕೇರ್ ರೋಟೀನ್ ಇಂದ. ಇದು ಮಂತ್ಲಿ ಕ್ಲೀನ್ ಅಪ್, ಫೇಶಿಯಲ್ ಈ ತರ ಮಾಡ್ಕೊಳ್ಳೋದೇ ಬೇರೆ. ನಾನು ಸ್ವತಃ ಮನೆಯಲ್ಲಿಯೇ ನಾನು ಸ್ಕಿನ್ ಕೇರ್ ಮಾಡ್ಕೊಳ್ತೇನೆ. ಅಂತ ಹೇಳಿದ್ರೆ ಸ್ಕಿನ್ ಕೇರ್ ಅಲ್ಲಿ ಡೈಲಿ ಸ್ಕಿನ್ ಕೇರ್ ರೋಟೀನ್ ಬೇರೆ ಇರ್ತದೆ, ಮತ್ತೆ ವೀಕ್ಲಿ ಸ್ಕಿನ್ ಕೇರ್ ರೋಟೀನ್ ಬೇರೆ ಇರ್ತದೆ, ಮಂತ್ಲಿ ಸ್ಕಿನ್ ಕೇರ್ ರೋಟೀನ್ ಬೇರೆ ಇರ್ತದೆ. ಹಾಗೆ ಇವತ್ತು ನಾನು ನಿಮ್ಗೆ ತೋರಿಸ್ಕೊಟ್ಟದ್ದು ನಂದು ಪರ್ಸ್ನಲಿ ಮಂತ್ಲಿ ಸ್ಕಿನ್ ಕೇರ್ ರೋಟೀನ್. ಮತ್ತೆ ನಾನು ನಿಮ್ಗೆ ವೀಕ್ಲಿ ಸ್ಕಿನ್ ಕೇರ್ ರೋಟೀನ್ ಅನ್ನ ಹೇಳಿಕೊಡ್ತೇನೆ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪ್ರಾಡಕ್ಟ್ ನಿಮ್ಗೆ ಲಿಂಕ್ ಬೇಕು ಅಂತಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇಂತಹ ಚಂದದ್ದು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಸಿಗ್ತೀನಿ. ಹಾಗೆ ನಿಮ್ಗೆ ಯಾವ ತರ ವಿಡಿಯೋಸ್ ನೋಡ್ಲಿಕ್ಕೆ ಇಷ್ಟ ಅಂತ ನನಗೂ ಕೂಡ ತಿಳಿಸ್ಕೊಡಿ. ನಿಮ್ಗೆ ಇವತ್ತಿನ ನನ್ನ ಮಂತ್ಲಿ ಸ್ಕಿನ್ ಕೇರ್ ರೋಟೀನ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.